ಅವನೇ ನಡಿ ಇವನೇ ಮಾತಾಡೋ ನನ್ನ ವ್ಲಾಗಲ್ಲಿ. ಜಿಮ್ಗಾಯ್ ಗೈಸ್ ಅವನು ಜಿಮ್ಗಾಯ್. ಎಲ್ಲಿಗೆ ಕಟಿಂಗಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗದ. ನಮ್ಮ ಮನೇಲಿ ಯಾವಾಗಲೂ ಬರೋ ಏನು ನಮ್ಮಮ್ಮ ಏನು ಮಾತಾಡ್ತಾರೋ ಬರೀ ವಟ ಅಂತಲೇ ಇರ್ತಾರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಕಿವಿಗೆ ಇಯರ್ಬಡ್ಸ್ ಹಾಕೊಂಡೇ ಕೂತಿರ್ತೀನಿ. ಅವರು ಏನು ಬೈದರೂ ಕೇಳಲ್ಲ, ಏನು ಹೇಳಿದ್ರು ಕೇಳಲ್ಲ, ಒಳ್ಳೆ ಬುದ್ಧಿ ಹೇಳಿದ್ರೂ ಕೇಳಲ್ಲ. ಸೊ ನಾನೀಗ ಮನೇಲಿ ಪೂಜೆ ಮಾಡಬೇಕಾಗಿತ್ತು, ಪೂಜೆ ಮಾಡಿಲ್ಲ. ನಾವು ಗೋಯಿಂಗ್ ಫಾರ್ ಟೆಂಪಲ್ ಚೆನ್ನಮದ್ಮೇಲೆ ದೇವಸ್ಥಾನ. ಅದಾದಮೇಲೆ ಒಂದು ಕಂಟೆಂಟ್ ಶೂಟ್ ಇದೆ, ಅದಕ್ಕೋಸ್ಕರ ಇಲ್ಲಿಗೆ ಗೊತ್ತಿಲ್ಲ ಗೈಸ್, ಸುಮ್ಮನೆ ಓಡಾಡ್ತಾ ಇದ್ದೀವಿ. ಎಲ್ಲಿಗ ನೆಕ್ಸ್ಟು ತಿನ್ನಕ್ಕೆ ಕೌಶಿಕ್ ಕೊಡಿಸ್ತಾನೆ, ತಿನ್ನಕ್ಕಂತೆ ಅವ್ನು ಕೊಡಿಸ್ತಾನಂತೆ, ಪೇ ಮಾಡ್ತಾನೆ, ಬಿಲ್ ಪೇ ಮಾಡ್ತಾನೆ ಅವನು. ನನ್ನ ಹತ್ರ ₹1 ದುಡ್ಡಿಲ್ಲ ಗೈಸ್. ಸುಮ್ಮನೆ ಏನಕ್ಕೆ ಹೇಳಿ, ₹1 ದುಡ್ಡಿಲ್ಲ ನನ್ನ ಹತ್ರ. ಎಲ್ಲ ಇವಂದೇ ಇವತ್ತು ಸ್ಪಾನ್ಸರ್ಶಿಪ್. ಪೇಪರ್ ಮಟ್ಟೆ ಕೊಟ್ಟು ಕಳಿಸ್ತೀನಿ. ನೋಡಿದ್ರಾ ಬಳಿ ಮಗ. ಸರಿ, ಓಕೆ, ಸಿ ಯು ದೇರ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಿರೋದು. ಹೆಸರು ಇದುವೆ ನಮ್ಮ ಕಲಾಸಿ ಪಾಳ್ಯ. ಮನೆ ಹತ್ರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ನಮ್ಮ ಫ್ರೆಂಡ್ ಜೊತೆ ಹೊರಗಡೆ ಹೋಗಬೇಕಾಗಿತ್ತು. ಆಫ್ಟರ್ 3 ಮಂತ್ಸ್ ಆದಮೇಲೆ ನನ್ನ ಫ್ರೆಂಡ್ನ ಮೀಟ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಅವ್ರ ಮನೆ ಹತ್ರ ಹೋಗಿ ಅವನೆಲ್ಲ ಹೊರಗಡೆ ಹೋಗ್ಬೇಕಂತೆ. ಸೊ ಅವನ ಜೊತೆ ಹೊರಗಡೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಎಲ್ಲಿಗೆ ಹೋಗೋದು ಅಂತ ನೋಡೋಣ, ಬನ್ನಿ ಗಾಯ್ಸ್. ಸೊ ಗಾಯ್ಸ್, ಅವ್ರ ಮನೆ ಹತ್ರ ಬಂದು ಅವನಿಗೆ ಫೋನ್ ಆಗದೆ ಬರ್ತಿದ್ದೀನಿ ಅಂತ ಹೇಳ್ದ. ಸೊ ವೆಯ್ಟಿಂಗ್ ಫಾರ್ ಹಿಮ್. ಆ್ಯಂಡ್ ನಂದು ಅವನ ಮಧ್ಯೆ ಏನು ಜಗಳ ಅಂತ ಏನಿರಲಿಲ್ಲ, ಬಟ್ ಸ್ವಲ್ಪ ಮನಸ್ತಾಪಗಳು ಇತ್ತು. ಸೊ ಮಾತಾಡ್ಸೋದ ಬಿಟ್ಟಿದ್ವಿ ಅಂತ ಹೇಳೋಕ್ಕಾಗಲ್ಲ, ಸುಮ್ಮನೆ ಇದ್ವಿ ಮಾತಾಡ್ಸ್ದಂಗೆ. ಆ್ಯಂಡ್ ಸ್ವಲ್ಪ ನೆನ್ನೆ ನಾನೇ ಮಾತಾಡ್ತೆ, ಯಾಕಂದರೆ 14-15 ವರ್ಷದ ಫ್ರೆಂಡ್ನ ಬಿಟ್ಟಿರೋಕ್ಕಾಗಲ್ಲ ಗೈಸ್. ಮನೆಯಲ್ಲಿ ಒಬ್ಬನೇ ಕೂತಿದ್ದೆ, ನಮ್ಮ ಅಪ್ಪ ಅಮ್ಮ ಬೇರೆ ಕೇಳ್ತಾಯಿದ್ರು. ಸೊ ಅವನೇ ನಡಿ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಇವನೇ ಮಾತಾಡೋ ನನ್ನ ವ್ಲಾಗಲ್ಲಿ. ಜಿಮ್ಗಾಯ್ ಗೈಸ್ ಅವನು ಜಿಮ್ಗಾಯ್. ಎಲ್ಲಿಗೆ ಕಟಿಂಗಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗದ. ಸೊ ಗೈಸ್, ನಾವು ಈಗ ಕಟಿಂಗ್ ಶಾಪಿಗೆ ಬಂದಿದ್ದೀವಿ. ನಾರ್ಮಲ್ ಕಟಿಂಗ್ ಮಾಡಿಸೋದಿಲ್ಲ, ನ್ಯೂ ಪ್ಯಾರಡೈಸ್ ಮೆನ್ಸ್. ಅದು ನಾರ್ಮಲಾಗಿ ನಾನು ಒಂದು ಸ್ವಲ್ಪ ದಿನದಿಂದ ಅಲ್ಲಿ ಮಾಡಿಸಿದ್ದೆ, ಯಾಕಂದರೆ ಇಲ್ಲಿ ತೆಗ್ದಿರಲಿಲ್ಲ ಕಟಿಂಗ್ ಶಾಪು, ಅದಕ್ಕೋಸ್ಕರ ಅಲ್ಲಿ ಮಾಡಿಸಿದ್ದೆ. ನಾವು ಈಗ ಅವನು ಹೋಗಿ ಕುತ್ಕೊಂಡವನೆ. ಅಲ್ಲಿ ವೀಡಿಯೋ ಮಾಡಿದರೆ ಬೈತಾರೆ ಗೈಸ್, ಆದ್ರೂ ನಿಮಗೋಸ್ಕರ ವೀಡಿಯೋ ಮಾಡ್ತೀನಿ ನೋಡಿ ಗೈಸ್. ಅವರು ಹಿಂಗೆ ಇಲ್ಲ ಕರ್ನಾಟಕ ನೋಡಿ, ನಾವು ಮಾತಾಡಲ್ಲ, ಯಾಕಂದರೆ ಈಗ ಬೈತಾರೆ ಗೈಸ್, ಅದಕ್ಕೆ ಮಾತಾಡಲ್ಲ. ಸ್ವಲ್ಪ ಇಲ್ಲಿ ನೀಟಾಗಿ ಮಾಡ್ತಾರೆ ಕಟಿಂಗು, ಅದಕ್ಕೋಸ್ಕರ ನಾನು ಎಷ್ಟು 8th ಸ್ಟ್ಯಾಂಡರ್ಡಿಂದನೂ ಇಲ್ಲೇ ಮಾಡಿಸ್ತಾ ಇರೋದು. ಈಗ ಡಿಗ್ರಿ ಕಂಪ್ಲೀಟ್ ಆಗಬೇಕಾಗಿತ್ತು, ನಾನು ಡ್ರಾಪ್ ಔಟ್ ಮಾಡಿಬಿಟ್ಟು ಮತ್ತೆ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಈಗ ಡಿಗ್ರಿ ಮತ್ತೆ ಫಸ್ಟ್ ಇಯರ್. ಸೊ ಮಾಮೂಲಿ ಕಸ್ಟಮರ್ ನಾವು ಅವ್ರಿಗೆ ಹೆಡ್ ಮಸಾಜು. ನಮ್ಮ ಗ್ಯಾಂಗಲ್ಲಿರೋರು 5 ಜನ ಇದ್ದೀವಿ, 4 ಜನನೂ ಇಲ್ಲೇ ಕಟಿಂಗ್ ಮಾಡ್ಸೋದು ನಾವು.
ಯಾವಾಗಲೂ ಇಲ್ಲ. ಇವನು, ನಾನು, ಇವ್ರ ಅಣ್ಣ ಒಬ್ಬ ಧೀರಜ್ ಅಂತ. ವಿನೋದ್ ಅವ್ನು ಕಟಿಂಗ್ ಮಾಡಿಸೋದೇ ಗೊತ್ತಿಲ್ಲ ಗೈಸ್. ನಾನು ಒಂದ್ಸಲಿನೂ ಅವ್ನು ಕಟಿಂಗ್ ಮಾಡಿಸೋದೇ ನೋಡಿಲ್ಲ. ಸೊ ಬನ್ನಿ ಏನಾಗುತ್ತೆ ನೋಡೋಣ. ಮುಲ್ಲೆಟ್ ಕಟಿಂಗ್ ಮಾಡಿ ಅಂಗಡಿ ಮಾತ್ರ ಸೈಕಲ್. ಒಂದು ಟೈಮಲ್ಲಿ ವಾಡು ಈ ಸ್ಟೆಪ್ ಎಷ್ಟು ಫೇಮಸ್ ಆಗುತ್ತೆ ಅಂದರೆ ನೋಡಿ. ನಾನು ಟೊಯೋಟಲ್ಲಿ ಇದ್ದಾಗೆಲ್ಲ ಈ ಸ್ಟೆಪ್ ಮಾಡ್ತಾಯಿದ್ದೆ ಪ್ರೊಸೆಸ್ ಮುಗಿದಾದ್ಮೇಲೆ. ಸೊ ಗೈಸ್ ಅವ್ನು ಇನ್ನೂ ಸ್ವಲ್ಪ ಕರೆಕ್ಟಾಗೈತಾ ಕರೆಕ್ಟಾಗಿಲ್ವಾ ಅಂತ ಕೇಳ್ತಾನೆ ಅವನೇ. ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನನಗಂತೂ ಬೋರ್ ಹೊಡಿತೈತೆ ಗೈಸ್. ಸೊ ಅವ್ನು ಟೋಪಿ ಹಾಕ್ಕೊಂಡು ಈಚೆ ಬಂದಿದ್ದೆ. ನನ್ನ ಕೇಳ್ದ, ಬಟ್ ಅದು ಸ್ವಲ್ಪ ಕರೆಕ್ಟಾಗಿ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಸ್ಲೋಪ್ನ ಮೇಲ್ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ನಂತರ ಕಟಿಂಗ್ ಮಾಡಿಸ್ತೀನಿ, ಮುಲ್ಲೆಟ್ ಕಟಿಂಗು. ಸೊ ಈಗ ಫೈನಲ್ ಆಯ್ತು ಅನಿಸುತ್ತೆ. ಅವರು ಏನು ಹೇಳಿದ್ರು ಅಂದರೆ, ನಾನು ಸ್ವಲ್ಪ ಶಾರ್ಟ್ ಮಾಡಿ ಅಂತ ಹೇಳಿದೆ. ಇಲ್ಲ, ಗಡ್ಡಕ್ಕೆ ಕರೆಕ್ಟಾಗಿ ಸೆಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳಿದೆ. ಸೊ ಈಗ ಓಕೆ ಆಗುತ್ತೆ. ನೋಡಿ ಏನೇನೋ ತೋರಿಸ್ತವನೆ ಗೈಸ್, ಏನೇನೋ ತೋರಿಸ್ತವನೆ. ಜಾತ್ರೆ ಥರ ಉಬ್ಬಿಗೆಲ್ಲ ಲೈನ್ ಓಡಿಸ್ಬಿಟ್ಟವನೆ. ಇದೇ ಅವನು ನಮ್ಮ ಗ್ಯಾಂಗಲ್ಲಿ ಮೀನ್ಸ್ ಆ ಥರ ಚಪ್ಪರ್ ಥರ ಯಾರೂ ಆಡೋಲ್ಲ. ಶೋಕಿ ಮಾಡ್ತೀವಿ ಅಂದರೆ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಎಲ್ಲ ಶೋಕಿ ಮಾಡ್ತೀವಿ. ಆದರೆ ಲೈನ್ ಓಡಿಸೋದು ಚಪ್ಪರ್ ಥರ ಅದೆಲ್ಲ ಮಾಡಿಸಲ್ಲ. ಈ ಸಲ ಒರ್ಸವನೇ, ಅದು ಅವನಿಷ್ಟ. ಆದರೂ ನಾನು ಬೈತೀವಿ, ಬಿಡೋಲ್ಲ. ನಮ್ಗೆ ಆ ಥರ ಚಪ್ಪರ್ ಥರ ಎಲ್ಲ ಆಡೋದು ಇಷ್ಟ ಆಗಲ್ಲ ಗೈಸ್. ಸೊ ಗೈಸ್ ಈಗ ಆಯ್ತು ಅನಿಸುತ್ತೆ. ಪೇ ಮಾಡ್ದ ಅವನು. ಬರ್ತೀನಿ ರೀ, ಬೈತೀನಿ. ಎಲ್ಲಿ ಮಚ್ಚಿ ತಿರ್ಗೋ, ಆ ಕಡೆ ತಿರ್ಗೋ. ಏನೋ ಜಾತ್ರೆ ಥರ ಮಾಡ್ತಿದ್ದೆ, ಉಬ್ಬಿಗೆಲ್ಲ ಲೈನ್ ಹೋಗ್ತೇವೆ. ಅದು ಯಾವ ಥರ ನೋಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಈಗ ಗೈಸ್ ನನಗೆ ಹೇಳಿಲ್ಲ. ಆ ಉಬ್ಬಿಗೆ ಕಟ್ ಮಾಡ್ಸಕ ನಂಗೆ ಏನು ನೆನಪಾಗುತ್ತೆ ಗೊತ್ತಾ? ಮಚ್ಚಿ ನಾನೇ 8th ಸ್ಟ್ಯಾಂಡರ್ಡಲ್ಲಿ ನಾನೇ ಕಟ್ರಿ ತಗೊಂಡು ಕಟ್ ಮಾಡ್ಕೊಂಡಿದ್ದೆ ಉಪ್ಪು. कैसा लगा मेरा मजाक? ಬರೀ ಡವ್ಗಳು ಓಡಿಸು ಗಾಡಿನ. ಅವನೇ ಗಾಡಿ ಓಡಿಸ್ಲಿ. ಸೊ ಗೈಸ್ ಅಣ್ಣ ಕಾರ್ ಹೆಡ್ಲೈಟ್ ಫಿಟ್ ಮಾಡ್ತಾಯಿದ್ರು. ಸೊ ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಟ್ಯಾಗ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಟ್ಯಾಗ್ ಇಸ್ಕೊಂಡು ಅವರು ಮೀನ್ಸ್ ಕಾರ್ನ ಚೆನ್ನಾಗಿ ಮೇಂಟೈನ್ ಮಾಡವ್ರೆ ಅಣ್ಣ, ಗಿರೀಶ್ ಅಣ್ಣ. ಅವ್ರನ್ನ ಒಂದಿನ ವ್ಲಾಗಲ್ಲಿ ಕರಿತೀನಿ, ನೋಡಿವ್ರಂತೆ ನೀವು. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಬಂದಿದ್ದ ಕೆಲಸ ಆಯಿತು. ಟ್ಯಾಗ್ ಇಸ್ಕೊಂಡೆ. ಅವ್ರ ಹತ್ರ ಟ್ಯಾಗ್ ಇಸ್ಕೊಂಬರಕ್ಕೆ ಹೇಳಿದ್ರು. ಟ್ಯಾಗ್ ಇಸ್ಕೊಂಬರ್ತಾ ಇದ್ದೀನಿ. ಆ ಅಣ್ಣ ಗಾಡಿನ ಹೆಂಗೆ ನೋಡ್ಕೊತಾರೆ ಅಂದರೆ ಮಸ್ತಾಗಿ ನೋಡ್ಕೊತಾರೆ. ಮೀನ್ಸ್ ಒಂದೇ ಒಂದು ಸ್ಕ್ರ್ಯಾಚ್ ಕೂಡ ಕಾಣೋಕ್ಕಾಗಲ್ಲ ಅವ್ರ ಗಾಡಿ ಮೇಲೆ. ಇಡೀ ಗಾಡಿ ಹುಡುಕಿದ್ರು ಆ ಥರ ಫುಲ್ಲು ಲವ್ ಅಣ್ಣಂಗೆ. ಗ್ಯಾರೇಜ್ಗೆ ಬಿಟ್ಟರೆ ಏನಾದ್ರು ಮಾಡಿಬಿಡ್ತಾರೆ ಅಂತ ಇವರೇ ಎಲ್ಲ ರೆಡಿ ಮಾಡ್ಕೊತಾರೆ. ಚೆನ್ನಾಗಿ ನೋಡ್ಕೊತಾರೆ ಗೈಸ್ ಗಾಡಿನ. ಒಂದಿನ ಅವ್ರ ಕಾರ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ವಿತ್ ಅವ್ರ ಪರ್ಮಿಷನ್ನು. ಸುಮ್ಮನೆ ಮಾಡೋಕ್ಕಾಗಲ್ಲ. ವಿತ್ ರೇಟ್ ಹೇಳ್ತೀನಿ ನಾನು ನಿಮಗೆ. ಓಕೆ ಗೈಸ್. ಸೊ ಗೈಸ್ ಅಲ್ಲಿಂದ ಹೊರಟೆ. ಯಾಕಂದರೆ ಸ್ವಲ್ಪ ಮನೇಲಿ ಕೆಲಸ ಇದೆ, ಅದಕ್ಕೋಸ್ಕರ ಹೊರಟೆ. ಆ್ಯಂಡ್ ಅಣ್ಣ ಹೇಳಿದ್ರು, ಪರ್ಮಿಷನ್ ಕೊಟ್ಟರು, ಯಾವಾಗ ಫ್ರೀ ಆಗುತ್ತೆ ನೋಡು ಆವಾಗ ನಾನು ಗಾಡಿನ ವಾಶ್ ಮಾಡಿಸಿ ತರಿಸ್ತೀನಿ ಅಂತ ಹೇಳಿದ್ರು ಗೈಸ್. ಸೊ ಅಣ್ಣ ಇದೇ ಹಿಂಗೆ ಅಂತ ಹೇಳಿದೆ ಯೂಟ್ಯೂಬ್ದು. ಸೊ ನಾನು ಸಪೋರ್ಟ್ ಮಾಡಿಸ್ತೀನಿ, ನಮ್ಮ ಹುಡುಗ ಬೆಳೀಲೇಬೇಕು ಅಂತ ಹೇಳಿದ್ರು. ಲೈಕ್ ಸ್ವಂತ ಅಣ್ಣಂಗೂ ಜಾಸ್ತಿನೇ ನೋಡ್ಕೊತಾರೆ ನನಗೆ. ಸೊ ಅದಕ್ಕೆ ಅವ್ರಿಗೆ ಹೇಳಿದ್ದು. ನಾನು ಹೇಳೇ ಇರಲಿಲ್ಲ ಇಷ್ಟು ದಿನ ಬೈತಾರೆ ಅಂತ. ಬೈಲಿಲ್ಲ, ಅಪ್ರಿಷಿಯೇಟ್ ಮಾಡಿದ್ರು. ಸೊ
ಮನೆಯಲ್ಲಿ ಕೆಲಸ ಐತೆ ಅಂತ ಕರೆದ್ರು. ಇಲ್ಲಿ ನೋಡಿದ್ರೆ ಏನೂ ಕೆಲಸ ಇಲ್ಲ. ಬಾ ಕಾಫಿ ಪುಡಿ ತಗೊಂಬ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿಂದ ಬಂದೆ guys. ನೋಡಿ ಇದೇ ಥರ ಮಾಡೋದು. ಮನೇಲಿ ಒಬ್ಬನೇ ಮಗ ಇದ್ದರೆ ಇದೇ ಗತಿ ಆಗೋದು guys. ಬೇಜಾರಾಗ್ತಿದೆ. ನಮ್ಮ ಫ್ರೆಂಡ್ಸ್ನೆಲ್ಲ ಬಿಟ್ಬಿಟ್ಟು ಬಂದೆ. ನಮ್ಮ ಮನೆಯಲ್ಲಿ ನನಗೆ ಕಾಫಿ ಇಡೋಕ್ಕೆ ಹೇಳ್ತವ್ರೆ. ಅಮ್ಮ ಯಾವುದು ಕೊಯ್ಲಿ ಹಾಲು ದೊಡ್ಡ ಚರ್ಕ್ಲು? ನಮ್ಮನೇಲಿ ನನಗೆ ಹೇಳ್ತವ್ರೆ ಕಾಫಿ ಇಡೋಕ್ಕೆ, ಚೆನ್ನಾಗಿರ್ತೀನಿ ಅಂತ. ನಮ್ಮ ಕಡೆ ಇದನ್ನ ಚರ್ಕ್ಲು ಅಂತಾರೆ, ಚರ್ಕ್ಲು. ಎಲ್ಲೇ ಇದ್ದರು ಇವನ್ನೇ ಲೀಡರ್ಸ್ ಅಲಾಗ. ವೆಲ್ಕಮ್ ಬ್ಯಾಕ್. ನಾವೀಗ ಷಣ್ಮಾತ್ಮ ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ನಮ್ಮ ಮನೇಲಿ ಯಾವಾಗಲೂ ಬರೋ ಏನು ನಮ್ಮಮ್ಮ ಏನು ಮಾತಾಡ್ತಾರೋ ಬರೀ ವಟ ಅಂತಲೇ ಇರ್ತಾರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಕಿವಿಗೆ ಇಯರ್ಬಡ್ಸ್ ಹಾಕೊಂಡೇ ಕೂತಿರ್ತೀನಿ. ಅವರು ಏನು ಬೈದರೂ ಕೇಳಲ್ಲ, ಏನು ಹೇಳಿದ್ರು ಕೇಳಲ್ಲ, ಒಳ್ಳೆ ಬುದ್ಧಿ ಹೇಳಿದ್ರೂ ಕೇಳಲ್ಲ. ಸೊ ನಾನೀಗ ಮನೇಲಿ ಪೂಜೆ ಮಾಡಬೇಕಾಗಿತ್ತು, ಪೂಜೆ ಮಾಡಿಲ್ಲ. ನಾವು ಗೋಯಿಂಗ್ ಫಾರ್ ಟೆಂಪಲ್ ಷಣ್ಮಾತ್ಮ ದೇವಸ್ಥಾನ. ಅದಾದಮೇಲೆ ಒಂದು ಕಂಟೆಂಟ್ ಶೂಟ್ ಇದೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕು. ನಮ್ಮ ಹುಡುಗನೂ ಬರ್ತೀನಿ ಅಂತ ಹೇಳೋನೆ, ಅವ್ನು ಜಿಮ್ಗೆ ಹೋಗೋನೆ. ಜಿಮ್ಮಿಂದ ಬಂದಿದ ತಕ್ಷಣ ನಾನು ಅವನ್ನ ಪಿಕ್ ಮಾಡಿಕೊಂಡು ಕಂಟೆಂಟ್ ಶೂಟ್ ಮಾಡೋಕ್ಕೆ ಹೋಗಬೇಕು. ಸೊ ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಗಾಯ್ಸ್ ದೇವಸ್ಥಾನಕ್ಕೆ ಹೋಗಿ ನೋಡಿ, ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ. ಈಗ ಮನೆಗೆ ಹೋಗಬೇಕು. ಕಂಟೆಂಟು ಯಾವಾಗ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಜಿಮ್ಮಿಂದ ಬರೋದು. ಸೊ ಈಗ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನೋಡ್ತೀನಿ ಏನಾಗುತ್ತೆ ಅಂತ. ಸೊ ಕಮ್ ಲೆಟ್ಸ್ ಗೋ. ಸೊ ಗೈಸ್ ಈಗ ನಮ್ಮ ಹೇಳಿದ್ನಲ್ಲ ಕಂಟೆಂಟ್ ಶೂಟ್ ಮಾಡೋಕ್ಕೆ ಹೋಗ್ಬೇಕಾಗಿತ್ತು ಅಂತ. ಸೊ ನಮ್ಮ ಹುಡುಗ ಕಾಲ್ ಮಾಡೋನೆ. ಸೊ ಗೋಯಿಂಗ್ ದೇರ್. ಕಂಟೆಂಟ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಕಂಟೆಂಟ್ ಶೂಟ್ ಅದು ನೋಡೋಣ ಏನು ಅಂತ. ಅವನು ಒಪ್ಕೊಂಡ್ರೆ ಮಾಡಬೇಕು, ಇಲ್ಲಾಂದರೆ ನೋಡೋಣ ಏನಾಗುತ್ತೆ ಅಂತ. ಸೊ ಅದಕ್ಕೆ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಸೊ ಅಲ್ಲಿ ಸಿಗೋಣ ಬನ್ನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ. ಸೊ ಗೈಸ್ ಈಗ ನಾವು ಒಂದು ಇದಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀವಿ. ಎಲ್ಲಿಗ ಮಚ್ಚಿ? ಹೊಸದೇನೋ ಮಾಡೋರಂತಪ್ಪ ಅದು. ಏನದು? ಏಹೇ ರಹಾ ನಹಿ ಜಾತಾ ತಡಪ್ ಹಿ ಏಸಿ ಹೇನಾ. ಅದ್ರ ಹೆಸರು ಗೊತ್ತಿಲ್ಲ ಅವನಿಗೆ. ಬ್ರಿಡ್ಜ್ ಅಂತೆ. ಬ್ರಿಡ್ಜ್ ಅಲ್ಲ, ಸ್ಕೈ ವಾಕ್ ಅಂತ. ಫ್ಲೈಓವರ್ ಅಂತ ಅವನಿಗೆ ಗೈಸ್. ಫ್ಲೈಓವರ್ ಅಲ್ಲ, ಅದೇನು ಹೇಳು ಹೇಳ್ಕೊಡ್ತಾ ಇದ್ದೀನಿ. ಸ್ಕೈ ವಾಕ್. ಹಾಂ, ಇನಾಗ್ರೇಟ್ ಮಾಡಿ ಒಂದೂವರೆ ತಿಂಗಳಾಗೈತೆ. ಈಗ ಹೋಗ್ತಾವನಂತೆ. ಟಿಕಾ ಮುಚ್ಚು. ನಾವು 1.5 ತಿಂಗಳು 2 ತಿಂಗಳಾಗೈತೆ ಅಲ್ಲಿ. ಓಪನ್ ಆಗಿರ್ಲಿಲ್ಲ ಆಗಾಯ್ತು. ಈಗ ಸುಮ್ಮನೆ ಇದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ನನ್ನ. ಸುಮ್ಮನೆ ಇದ್ರೆ ಸುಮ್ಮನೆ ಏನು ಮಚ್ಚಿ ಏನೋ ಹೇಳ್ತಾವನೆ ಗಾಯ್ಸ್. ಅವನು ನಮ್ಮ ದಾಸರಲ್ಲಿ ಡೆವಲಪ್ ಆಗಿಬಿಟ್ಟಿದೆ. ಫುಲ್ಲು ಡೆವಲಪ್ ಆಗಿಬಿಟ್ಟಿದೆ. ಸ್ಕೈ ವಾಕ್ ನಾನು ಫಸ್ಟ್ ಟೈಮೇ ಬರ್ತಾ ಇರೋದು ಸ್ಕೈ ವಾಕಿಗೆ. ಇದು ಬಸ್ ಸ್ಟ್ಯಾಂಡು ಅಲ್ಲೈತೆ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇದು ಮಾಡಿರೋದಂತ ಅನಿಸುತ್ತೆ ನನಗೆ. ಸೊ ನೋಡಿ, ಈ ಸೈಡು ಈಗ ತೋರಿಸ್ತಾ ಇದ್ದೀನಲ್ಲ, ಆ ಸೈಡು ಸ್ಟ್ರೈಟ್ ಹೋದರೆ ತುಮಕೂರು ರೋಡ್ ಇದು. ಆಮೇಲೆ ಈ ಸೈಡ್ ಹೋದರೆ ರೋಡ್ ಬರ್ತದೆ. ರೋಡೇ ಬರೋದು. ಯಾವ ರೋಡು? ಎಲ್ಲಿಗೆ ಹೋಗುತ್ತೆ? ಮೆಜೆಸ್ಟಿಕ್ಕಿಗೆ ಹೋಗುತ್ತೆ ಗೈಸ್. ಮೆಜೆಸ್ಟಿಕ್ಕಿಗೆ ಹೋಗುತ್ತೆ. ಇಲ್ಲ ಗಾಯ್ಸ್, ಸ್ಪೀಡ್ನಾಗ ಹೋಗುತ್ತೆ. ಇಲ್ಲ ಗೈಸ್, ಮೆಜೆಸ್ಟಿಕ್ಕಿಗೆ ಹೋಗುತ್ತೆ. ಮೆಜೆಸ್ಟಿಕ್, ರಾಜಾಜಿನಗರ್, ಯಶವಂತಪುರ ಆ ಕಡೆ ಹೋಗುತ್ತೆ. ಹಾಂ, ಬಂದಿದ್ದು ಒಳ್ಳೇದಾಯಿತು.
ಇಲ್ಲಿರೋದು ಯೋಚನೆ ಮಾಡೋದು ಅಲ್ಲಿರೋದು ಯೋಚನೆ ಮಾಡೋದು ಅಲ್ಲಿ ನಿಂತ್ಕೊಂಡು ನೋಡೋದು ಬಿಡಲ್ಲ ಕಣೋ. ಅಲ್ಲಿ ನಿಂತ್ಕೊಂಡು ನೋಡ್ಬೇಕಂತೆ. ಸೊ ನೋಡ್ತಾ ಹಂಗೆ ವ್ಲಾಗ್ ಮಾಡ್ತಾ ಇಂಡಿಯಾಗೆ ಬಂದ್ಬಿಟ್ಟು ಒಂದು ಫೋಟೋ ಶೂಟ್ ಮಾಡಬೇಕು ನಂದು ಇವಂದು. ವಾಪಸ್ ಟರ್ನ್ ಮಾಡಿ ಹೋಗ್ತೀವಿ ಗೈಸ್ ಈಗ ನಾವು ಅಷ್ಟೇ. ಇದು ಇವ್ನಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಬಂದಿದ್ದೀವಿ. ನೋಡ್ದಾ ಸಮಾಧಾನನಾ? ಮತ್ತೆ ಬರ್ತಿರ್ಬೇಕಪ್ಪ. ಇವನಿಗೆ ಜಾಸ್ತಿ ಜನ ಹುಡುಗಿ ಫ್ಯಾನ್ ಫಾಲೋವರ್ಸ್, ಅದಕ್ಕೋಸ್ಕರ ಇಲ್ಲ ಅದಕ್ಕೆ ಸಿಗಲ್ಲ. ತಲೆಗೆ ಹಾಕ್ತವನೆ ಗಾಯ್ಸ್, ತಲೆಗೆ ಹಾಕ್ತವನೆ. ಸಿಂಗಲ್ ಇವನ್ನ ನೋಡಿದ್ರೆ ಸಿಂಗಲ್ ಥರ ಕಾಡ್ತಾನ ಹೇಳಿ. ಅವರು ಕಮೆಂಟ್ ಹಾಕಿ ನೀವು. ಇಷ್ಟಲ್ಲಿಗೆ ಗೊತ್ತಿಲ್ಲ ಗಾಯ್ಸ್, ಸುಮ್ಮನೆ ಓಡಾಡ್ತಾ ಇದ್ದೀವಿ. ಎಲ್ಲಿಗ ನೆಕ್ಸ್ಟು? ನೆಕ್ಸ್ಟ್ ತಿನ್ನಕ್ಕೆ ಕೌಶಿಕ್ ಕೊಡಿಸ್ತಾನೆ. ತಿನ್ನಕ್ಕಂತೆ ಅವ್ನು ಕೊಡಿಸ್ತಾನಂತೆ, ಪೇ ಮಾಡ್ತಾನೆ. ಬಿಲ್ ಪೇ ಮಾಡ್ತಾನೆ ಅವನು. ನನ್ನ ಹತ್ರ ₹1 ದುಡ್ಡಿಲ್ಲ ಗೈಸ್. ಸುಮ್ಮನೆ ಏನಕ್ಕೆ ಹೇಳಿ, ₹1 ದುಡ್ಡಿಲ್ಲ ನನ್ನ ಹತ್ರ. ಎಲ್ಲ ಇವಂದೇ ಇವತ್ತು ಸ್ಪಾನ್ಸರ್ಶಿಪ್. ಪೇಪರ್ ಮಟ್ಟಿ ಕೊಟ್ಟು ಕಳಿಸ್ತೀನಿ. ನೋಡಿದ್ರ ಬಳಿ ಮಗ. ಸರಿ, ಓಕೆ, ಸಿ ಯು ದೇರ್. ಸೊ ಗೈಸ್, ಈಗ ತಿನ್ಕೊಂಡು ಮನೆ ಕಡೆ ಅಲ್ಲ, ಬೇರೆ ಕಡೆ ಓಡ್ತಾ ಇದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ. ರೋಮಿಂಗ್ ಅರೌಂಡ್ ದಿ ಏರಿಯಾ. ಯಾರೋನು ಸಡನ್ನಾಗಿ ಕಾಲಿಗೆ ಬಿದ್ದಂಗೆ ಅಲ್ಲೊಂದು ದುರ್ಗ ಸಡನ್ನಾಗಿ ಕಾಲಿಗೆ ಬಿದ್ದಂಗೆ ಬೀಳ್ತವನೆ. ಬುಗ್ರಿ ಎತ್ಕೊಳಕ್ ಸ್ಪೀಡಲ್ಲಿದ್ರೆ ಬುಗ್ರಿ ಎತ್ಕೊಳಕ್ ಹೋದ, ಸ್ಪೀಡಾಗಿದ್ರೆ ಪಕ್ಕ ಗೊತ್ತಿದ್ದೆ ನಾನು. ಅದಕ್ಕೆ ಅವೆಲ್ಲ ಸ್ಲೋ ಆಗಿ ಓಡಿಸ್ಬೇಕು. ಹಾಂ, ಅದಕ್ಕೆ ನಾನು ಬ್ಲಾಗ್ ಮಾಡ್ಕೊಂಡು ಗಾಡಿ ಓಡಿಸಲ್ಲ, ಯಾರ ಕೈಲಾದರೂ ಬರ್ತೀನಿ ಅಲ್ವಾ ಮಚ್ಚೆ? ಕರೆಕ್ಟ್ ಅಲ್ಲ? ಯಶವಂತಣ್ಣ, ನಮ್ಮ ಹುಡುಗನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನೀಗ ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ಬಿಗ್ ಬಾಸ್ ನೋಡಬೇಕು. ಇಲ್ಲಾಂದರೆ ಬಿಗ್ ಬಾಸ್ ನೋಡಾದ್ಮೇಲೆ ಊಟ ಮಾಡ್ತೀನಿ, ಇಲ್ಲಾಂದರೆ ಬಿಗ್ ಬಾಸ್ ನೋಡೋಕ್ಕಿಂತ ಮುಂಚೆ ಊಟ. ಸೊ ಗೈಸ್, ಇವತ್ತಿಂದ ಊಟ ಮಾಡಿ ಮಲ್ಕೊಳೋದು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್.